ಗ್ರೇಡ್ ಪ್ರಾಧಿಕಾರಕ್ಕೆ ಅಂತಿಮ ರೂಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಾಂಗ್ರೆಸ್ ಶಾಸಕರು ಮಂತ್ರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಮಂತ್ರಿಗಳ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆ ಮಾಡಿದ್ರು. ಸಭೆ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ, ಅದಕ್ಕಾಗಿ ನಾನು ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಪಾಲಿಕೆ ಚುನಾವಣೆ ನಡೆಸಬೇಕಾಗಿದೆ. ನಾಲ್ಕು ತಿಂಗಳಲ್ಲಿ ಪಾಲಿಕೆ ರಚನೆ ಮಾಡಬೇಕಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ವಿಪಕ್ಷದ ನಾಯಕರ ಜೊತೆಗೂ ಮಾತನಾಡಬೇಕಾಗಿದೆ. ಈ ಸ್ವಚ್ಛ ಬೆಂಗಳೂರು ಅಂತ ಕಸ ವಿಲೇವಾರಿಗೆ ಹೆಲ್ಪ್ ಲೈನ್ ಮಾಡಿದ್ದೆ, ಫೋಟೋ ತೆಗೆದು ಹಾಕಿದ್ರೆ ಕಸ ವಿಲೇವಾರಿ ಮಾಡಲಾಗುತ್ತೆ. ಸಭೆ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು, ಯಾವತ್ತು ಮಾಡಬೇಕು ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಮೊನ್ನೆ ಎಲ್ಲರೂ ಮಾತಾಡ್ತೀನಿ, ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ಕೇಳ್ತೀನಿ, ಅವ್ರ ಅಭಿಪ್ರಾಯ ಕೇಳ್ತಾ ಅದನ್ನ ಡಿಸಿಷನ್ ಮಾಡ್ತೀನಿ. ಮೂರನೇ ವಿಚಾರ, ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗೆಕ್ಕೆ ಒಂದು ಹೆಲ್ಪ್ ಲೈನ್ ಘೋಷಣೆ ಮಾಡಿದ್ದೇವೆ. ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ ಘೋಷಣೆ ಮಾಡಿದ್ದೇವೆ. ಎಲ್ಲಿ ಹಾಕೋದು ಕೂಡ ಒಂದು ವಾರದಲ್ಲಿ ಅದನ್ನ ಕಸ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಕೈಗೊಂಡಿದ್ದೇವೆ. ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾಣಿಸಿ ಪಾಟೋಲ್ನ ಎಲ್ಲ ಕಡೆ MLAsಗೆ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು. ರಸ್ತೆಗಳಿಗೆ ಮಾಡಲಿಕ್ಕೆ ಸ್ವಲ್ಪ ಗ್ರಾಂಟ್ಗಳನ್ನ ಕೂಡ ಅವ್ರಿಗೆ ನಾವು ಪ್ರಯಾರಿಟಿ ಕೊಡಬೇಕು. ಇನ್ನ ಒಂದು ದೊಡ್ಡ ಆಂದೋಲನ ಮಾಡ್ತೇವೆ, ಖಾತಾ ಆಂದೋಲನ. ಎಲ್ಲರೂ ಕೂಡ ಅವ್ರ ಆಸ್ತಿಯ ದಾಖಲೆಗಳನ್ನ ಪಕ್ಕ ಕೊಡುವಂಥದ್ದು. ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಬೈರೇಗೌಡ ಆಚರಿಸಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ. 25 ಲಕ್ಷ ಮನೆಗಳಿದೆ. 25 ಲಕ್ಷ ಮನೆಗಳಲ್ಲಿ 5 ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ. ಇನ್ನು 20 ಲಕ್ಷ ಮಾಡಬೇಕು. ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು 25,000 ಖಾತೆಗಳು ರೆಡಿಯಾಗಿರೋದು. ಅಲ್ಲಿ 29 ಅನೌನ್ಸ್ ಮಾಡಿ 1ನೇ ತಾರೀಕಿಂದ ಜುಲೈ ಫುಲ್ ಎಲ್ಲರೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡಿಕೊಟ್ಟಿದ್ರೆ ಅವ್ರವ್ರ ಮನೆ ಬಾಗಿಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಲುಪಿಸುವಂತ ಕೆಲಸ ಒಂದು ಹೊಸ. ಎಲ್ಲರೂ ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎತ್ತೋ, ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು, ಅವ್ರ ಏನೇನು ಆಸ್ತಿಯನ್ನ ಈ ಖಾತಾನ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮ ರೂಪಿಸಿದ್ರು ಬೆಂಗಳೂರು. ಇನ್ನ ಕೆಲವು ಇದೆ, ಆಮೇಲೆ ಮಾತಾಡ್ತೀವಿ. ಇವತ್ತು